ಏನು ಚುನಾವಣೆ ನಡೀತಾ ಇದೆ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಜಂಗಮಕೊಂಡ ಭಾಗದಿಂದ ನಮ್ಮ ಹಿರಿಯ ಕಾಂಗ್ರೆಸ್ ಮುತ್ಸದಿ ಅಂತಲೇ ಹೇಳ್ಬೋದು ಬಿ ರಾಮಯ್ಯನವರ ಸುಪುತ್ರರಾಗಿ ಶ್ರೀಯುತ ಶ್ರೀನಿವಾಸ ರಾಮಯ್ಯನವರನ್ನ ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಶಿಡ್ಲಘಟ್ಟ ಭಾಗಕ್ಕೆ ಕಾಂಗ್ರೆಸ್ ಅನ್ನೇ ತನ್ನ ಉಸಿರಾಗಿಸಿಕೊಂಡಿರುವಂತ ಶ್ರೀಯುತ ಚೊಕ್ಕೇಗೌಡರನ್ನ ಆಯ್ಕೆ ಮಾಡಲಾಗಿದೆ. ರಾಜೀವ್ ಗೌಡರ ಆದೇಶದಂತೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅವ್ರು ನಾವು ಈ ಸಭೆಯನ್ನು ತುಂಬಾ ಕಮ್ಮಿ ಅವಧಿಯಲ್ಲಿ ಕರೆದಿದ್ದೀವಿ. ಆದರೂ ನೀವು ಇಷ್ಟೊಂದು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದೀರ. ಇಲ್ಲಿ ಹಲವಾರು ನಾಯಕರುಗಳಿದ್ದಾರೆ. ಯಾಕಂದ್ರೆ ಪ್ರತಿ ಒಂದು ಹಾಲು ಉತ್ಪಾದಕರ ಸಂಘವನ್ನ ಮಾಡ್ಬೇಕಂದ್ರೆ ಒಂದು ಡೆಲಿಗೇಟ್ ಫಾರ್ಮ್ ಕೊಡ್ಬೇಕಂದ್ರೆ ಅವರೆಲ್ಲ ಕೂತು ಯೋಚನೆ ಮಾಡಿ ಒಬ್ಬರಿಗೆ ಕೊಡ್ತೀರ. ಕೆಲವು ಹಲವಾರು ನಾಯಕರುಗಳು ನೀವು ಡೆಲಿಗೇಟ್ಸ್ಗಳು ಕೂತ್ಕೊಂಡು ದಯವಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ವೋಟ್ ಹಾಕಿಸ್ಬೇಕು ಅನ್ನೋದು ರಾಜೀವ್ ಗೌಡರ್ ಅವರ ಮನವಿ. ಇವತ್ತು ಬೆಳಗ್ಗೆ ನಾನು ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ದೇನೆ. ಆತ ನಾನು ಕಂಡಂಗೆ 2019ರಿಂದ ಈ ಕ್ಷೇತ್ರದಲ್ಲಿ ದುಡಿತಾ ಬಂದಿದ್ದಾರೆ. ಕಾಂಗ್ರೆಸ್ ಅನ್ನ ಉಸಿರಾಗಿಸ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ರೆ ಜನಸೇವೆ, ಸಂಜೆ ಆದ್ರೆ ಜನಸೇವೆ ಅಂತ ಮಾಡ್ತಾ ಇರುವಂತ ಯುವ ನಾಯಕ. ಈ ದಿನ ಕಾರಣಾಂತರಗಳಿಂದ ಅವ್ರಿಗೆ ಪರಿಸ್ಥಿತಿ ಅಲ್ಲ, ಕರ್ತವ್ಯಗಳು ಬೆಳೆದು ಬಂದೇ ಬರುತ್ತೆ. ಈಗ ಎಲ್ರಿಗೂ ಗೊತ್ತಿದೆ. ಗೌರವ ಮುಂದೆ ಬರ್ತಾರೆ, ಮುಂದೆ ಬಂದು ಸಮರ್ಪಕವಾಗಿ ಎಲ್ಲ ಜೊತೆಗೆ ನಿಂತ್ಕೊತಾರೆ ಒಂದಿನ. ಆದ್ರೆ ನಾನು ಹೆಚ್ಚು ಮಾತಾಡೋ ಪರಿಸ್ಥಿತಿ ಇಲ್ಲ. ಎಲ್ಲ ನಮ್ಮ ಡೆಲಿಗೇಟ್ಸ್ಗೆ, ನಮ್ಮ ಮುಖಂಡರುಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ಬೆಂಬಲಿತ ಅಭ್ಯರ್ಥಿಗಳಾಗಿರುವಂತ ಶ್ರೀಯುತ ಶ್ರೀನಿವಾಸ ರಾಮಯ್ಯ ಅವರಿಗೆ ಮತ್ತೆ ಚುಕ್ಕೇಗೌಡರಿಗೆ ಮತ ಕೊಟ್ಟು ಅವರನ್ನ ಜಯಶೀಲರನ್ನ ಅವರು ಮಾಡಬೇಕು ಅಂತ ಕೈ ಮುಗಿದು ಕೇಳ್ಕೊತಾ ದಯವಿಟ್ಟು ಅವರನ್ನು ಆಶೀರ್ವದಿಸಿ ವಿಜಯನ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬಾ ಧನ್ಯವಾದಗಳು. ಇಷ್ಟು ಕಡಿಮೆ ಅವಧಿಯಲ್ಲಿ ತಾವೆಲ್ಲರೂ ಸೇರಿ ಅವ್ರಿಗೆ ಬೆಂಬಲ ತೋರ್ತಾ ಇದ್ದೀರ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ನಮಸ್ಕರಿಸ್ತಾ ಇದ್ದೀನಿ. ದಯವಿಟ್ಟು ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.